ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಹೇ ಪಾರ್ಥ, ಈ ಕ್ಷಣದಲ್ಲಿ ನಿನ್ನ ಕಣ್ಣುಗಳಲ್ಲಿ ಕಣ್ಣೀರು ಇದ್ದರೆ, ನಿನ್ನ ಹೃದಯದಲ್ಲಿ ನೋವು ತುಂಬಿಕೊಂಡಿದ್ದರೆ ಮತ್ತು ನಿನ್ನ ಜೀವನದಲ್ಲಿ ಯಾರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಅನಿಸುತ್ತಿದ್ದರೆ ಈ ಸಂದೇಶವನ್ನು ಕೊನೆಯವರೆಗೆ ಕೇಳು. ಯಾಕೆಂದರೆ ಇಂದು ನಾನು ನಿನಗೆ ಹೇಳಲಿರುವ ಮಾತುಗಳು ನಿನ್ನ ಹೃದಯದ ಭಾರವನ್ನು ಕಡಿಮೆ ಮಾಡಬಹುದು. ಬಹುಶಃ ನೀನು ಯಾರನ್ನಾದರೂ ತುಂಬ ಪ್ರೀತಿಸಿ ಕಳೆದುಕೊಂಡಿರಬಹುದು. ಬಹುಶಃ ನೀನು ನಂಬಿದವರೇ ನಿನಗೆ ಮೋಸ ಮಾಡಿರಬಹುದು. ಬಹುಶಃ ನೀನು ಜೀವನದಲ್ಲಿ ಎಷ್ಟೇ ಒಳ್ಳೆಯದನ್ನು ಮಾಡಿದ್ರೂ ಪ್ರತಿಯಾಗಿ ನೋವನ್ನೇ ಪಡೆದಿರಬಹುದು. ಮತ್ತು ಬಹುಶಃ ಇದೇ ಕಾರಣಕ್ಕೆ ಇಂದು ರಾತ್ರಿ ನಿನ್ನ ಕಣ್ಣುಗಳು ತೇವವಾಗಿರಬಹುದು. ಆದರೆ ನೆನಪಿಡು, ನಿನ್ನ ಕಣ್ಣೀರು ದೇವರಿಗೆ ಕಾಣುತ್ತಿದೆ, ನಿನ್ನ ಮೌನದ ನೋವು ದೇವರಿಗೆ ಕೇಳಿಸುತ್ತಿದೆ, ನೀನು ಒಂಟಿಯಾಗಿ ಅನುಭವಿಸುವ ಪ್ರತಿಯೊಂದು ಹೋರಾಟವು ದೇವರಿಗೆ ತಿಳಿದಿದೆ. ಆದ್ದರಿಂದ ಇಂದು ಅಳುವುದನ್ನು ನಿಲ್ಲಿಸು ಎಂದು ನಾನು ಹೇಳುವುದಿಲ್ಲ, ಆದರೆ ಒಂದು ವಿಷಯವನ್ನು ಮಾತ್ರ ಹೇಳುತ್ತೇನೆ, ನಿನ್ನ ಕಣ್ಣೀರನ್ನು ನಿನ್ನ ವಿಧಿಯಾಗಿಸಿಕೊಳ್ಳಬೇಡ. ಯಾಕೆಂದರೆ ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ಇಂದು ನಿನ್ನ ಜೀವನದಲ್ಲಿ ಕತ್ತಲೆ ಇರಬಹುದು, ಆದರೆ ಕತ್ತಲೆಯೇ ಶಾಶ್ವತವಲ್ಲ. ಇಂದು ನೀನು ಮುರಿದು ಹೋದವನಂತೆ ಕಾಣಬಹುದು, ಆದರೆ ಮುರಿದು ಹೋದ ವಸ್ತುಗಳಲ್ಲಿಯೇ ಕೆಲವೊಮ್ಮೆ ಅತ್ಯಂತ ಸುಂದರವಾದ ರೂಪಗಳು ಹುಟ್ಟುತ್ತವೆ. ಶ್ರೀಕೃಷ್ಣ ಹೇಳುತ್ತಾರೆ, ಜೀವನದಲ್ಲಿ ಕೆಲವೊಮ್ಮೆ ಎಲ್ಲ ನಮ್ಮ ವಿರುದ್ಧ ನಡೆಯುತ್ತಿರುವಂತೆ ಭಾಸವಾಗುತ್ತೆ. ನಾವು ನಮ್ಮವರಿಗಾಗಿ ಬದುಕುತ್ತೇವೆ, ಆದರೆ ನಮ್ಮವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾವು ಪ್ರಾಮಾಣಿಕರಾಗಿರುತ್ತೇವೆ, ಆದರೆ ಮೋಸವೇ ಸಿಗುತ್ತದೆ. ನಾವು ಎಲ್ಲರಿಗಾಗಿ ಒಳ್ಳೆಯದನ್ನೇ ಬಯಸುತ್ತೇವೆ, ಆದರೆ ಪ್ರತಿಯಾಗಿ ನೋವನ್ನೇ ಪಡೆಯುತ್ತೇವೆ. ಆಗ ಮನಸ್ಸು ಹೇಳುತ್ತದೆ, ಭಗವಂತನೇ, ನನ್ನೊಂದಿಗೆ ಮಾತ್ರ ಯಾಕೆ? ಆದರೆ ಪಾರ್ಥ, ನೀನು ಇಂದು ಅನುಭವಿಸುತ್ತಿರುವ ಈ ನೋವೇ ನಾಳೆ ನಿನ್ನನ್ನು ಇತರರಿಗಿಂತ ಬಲಿಷ್ಠನನ್ನಾಗಿ ಮಾಡುತ್ತದೆ. ಒಮ್ಮೆ ಹಿಂತಿರುಗಿ ನೋಡು, ನೀನು ಈಗಾಗಲೇ ಎಷ್ಟು ಕಷ್ಟಗಳನ್ನು ದಾಟಿ ಇಲ್ಲಿಯವರೆಗೆ ಬಂದಿದ್ದೀಯಾ. ಅಂದು ಕೂಡ ಎಲ್ಲವೂ ಮುಗಿದು ಹೋಯಿತು ಎಂದು ಅನಿಸಿತ್ತು, ಆದರೆ ನೀನು ಸೋಲಲಿಲ್ಲ. ಇಂದು ಕೂಡ ಸೋಲುವುದಿಲ್ಲ, ಯಾಕೆಂದರೆ ನಿನ್ನೊಳಗೆ ನೀನು ಊಹಿಸುವುದಕ್ಕಿಂತಲೂ ಹೆಚ್ಚಿನ ಶಕ್ತಿ ಅಡಗಿದೆ. ಆದ್ದರಿಂದ ಕೇಳು, ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಪ್ರಿಯ ಭಕ್ತನೇ, ಜೀವನದಲ್ಲಿ ಎಷ್ಟೇ ನೋವು ಬಂದರೂ ಒಂದು ವಿಷಯವನ್ನು ನೆನಪಿಟ್ಟುಕೋ, ಕಣ್ಣೀರು ಸಮಸ್ಯೆಗೆ ಪರಿಹಾರವಲ್ಲ. ಅಳುವುದು ಸಹಜ, ಆದರೆ ಅಳುತ್ತಲೇ ಬದುಕುವುದು ಸರಿಯಲ್ಲ. ದುಃಖವನ್ನು ಅನುಭವಿಸು, ಆದರೆ ದುಃಖದ ಕೈದಿಯಾಗಬೇಡ. ಶ್ರೀಕೃಷ್ಣ ಹೇಳುತ್ತಾರೆ, ಮುಗಿದ ವಿಷಯಕ್ಕಾಗಿ ಅಳುತ್ತಾ ಕುಳಿತರೆ ಸಮಯವು ಮರಳಿ ಬರುವುದಿಲ್ಲ ಮತ್ತು ಪರಿಸ್ಥಿತಿಯು ಬದಲಾಗುವುದಿಲ್ಲ. ಕಣ್ಣೀರು ನಿನ್ನ ಭಾವನೆಗಳ ಆಳವನ್ನು ತೋರಿಸುತ್ತದೆ, ಆದರೆ ನಿನ್ನ ಭವಿಷ್ಯವನ್ನು ಬದಲಾಯಿಸುವುದು ನಿನ್ನ ಕರ್ಮ ಮಾತ್ರ. ಯಾವ ವ್ಯಕ್ತಿ ತನ್ನ ಪ್ರತಿಯೊಂದು ನೋವಿನ ನಂತರ ಮತ್ತೆ ಎದ್ದು ನಿಲ್ಲುವುದನ್ನು ಕಲಿಯುತ್ತಾನೋ ಅವನೇ ನಿಜವಾದ ಯೋಧ. ಜೀವನದಲ್ಲಿ ಗೆಲ್ಲುವವರು ಎಂದಿಗೂ ಅಳದವರಲ್ಲ, ಅಳುವ ನಂತರವೂ ತಮ್ಮ ಗುರಿಯ ಕಡೆಗೆ ನಡೆಯುವವರಾಗಿರುತ್ತಾರೆ. ಒಬ್ಬ ರೈತ ಬರಗಾಲವನ್ನು ಕಂಡಾಗ ಹೊಲದ ಮಧ್ಯೆ ಕುಳಿತು ಅಳುವುದಿಲ್ಲ. ಅವನು ಮಣ್ಣನ್ನು ಮತ್ತೆ ಹದಗೊಳಿಸುತ್ತಾನೆ, ಹೊಸ ಬೀಜಗಳನ್ನು ಬಿತ್ತುತ್ತಾನೆ ಮತ್ತು ಮಳೆಯ ನಿರೀಕ್ಷೆಯಲ್ಲಿ ತಾಳ್ಮೆಯಿಂದ ಕಾಯುತ್ತಾನೆ. ಯಾಕೆಂದರೆ ಅವನಿಗೆ ಒಂದು ಸತ್ಯ ಗೊತ್ತಿರುತ್ತದೆ, ಪ್ರತಿ ಬರಗಾಲದ ನಂತರ ಮಳೆಯೂ ಬರುತ್ತದೆ. ನಿನ್ನ ಜೀವನವೂ ಆ ಹೊಲದಂತೆಯೇ. ಕೆಲವೊಮ್ಮೆ ಬರಗಾಲ ಬರುತ್ತದೆ, ಕೆಲವೊಮ್ಮೆ ಪ್ರವಾಹ ಬರುತ್ತದೆ, ಕೆಲವೊಮ್ಮೆ ಬೆಳೆ ಚೆನ್ನಾಗಿ ಬರುತ್ತದೆ. ಆದರೆ ಯಾವ ಪರಿಸ್ಥಿತಿಯಲ್ಲೂ ಬೀಜ ಬಿತ್ತುವುದನ್ನು ನಿಲ್ಲಿಸಬಾರದು. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ದುಃಖ ಜೀವನದ ಒಂದು ಭಾಗ, ಆದರೆ ದುಃಖದಲ್ಲಿ ಮುಳುಗಿ ಹೋಗುವುದು ನಿನ್ನ ಆಯ್ಕೆ. ಪರಿಸ್ಥಿತಿಗಳು ನಿನ್ನನ್ನು ಪರೀಕ್ಷಿಸಬಹುದು, ಆದರೆ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ನೀನೇ ನಿನ್ನನ್ನು ಸೋಲಿಸಿಕೊಂಡಾಗ ಮಾತ್ರ ಸೋಲು ಸಂಭವಿಸುತ್ತದೆ. ಯಾವುದು ನಿನ್ನ ನಿಯಂತ್ರಣದಲ್ಲಿ ಇಲ್ಲವೋ ಅದಕ್ಕಾಗಿ ಅಳುವುದು ಸಮಯದ ವ್ಯರ್ಥ. ನಿನ್ನ ಕೈಯಲ್ಲಿರುವುದು ನಿನ್ನ ಆಲೋಚನೆ, ನಿನ್ನ ಪ್ರಯತ್ನ ಮತ್ತು ನಿನ್ನ ಮುಂದಿನ ಹೆಜ್ಜೆ. ಆದ್ದರಿಂದ ನಿನ್ನ ಶಕ್ತಿಯನ್ನು ಕಣ್ಣೀರಿನಲ್ಲಿ ಹರಿಸಬೇಡ, ಅದನ್ನು ನಿನ್ನ ಕನಸುಗಳನ್ನು ಸಾಧಿಸುವುದರಲ್ಲಿ ಹೂಡು. ಒಬ್ಬ ನೇಕಾರ ದಾರ ಸಿಕ್ಕಿ ಹಾಕಿಕೊಂಡಾಗ ಅವನು ಮಗ್ಗವನ್ನು ಮುರಿಯುವುದಿಲ್ಲ. ನಿಧಾನವಾಗಿ ಒಂದೊಂದು ಗಂಟನ್ನು ಬಿಚ್ಚಿ ಮತ್ತೆ ತನ್ನ ಕೆಲಸವನ್ನು ಮುಂದುವರಿಸುತ್ತಾನೆ. ಹಾಗೆಯೇ ನಿನ್ನ ಜೀವನದ ಸಮಸ್ಯೆಗಳನ್ನು ಒಂದೊಂದಾಗಿ ಪರಿಹರಿಸು. ಅವಸರವೂ ಬೇಡ, ನಿರಾಶೆಯೂ ಬೇಡ. ಶ್ರೀಕೃಷ್ಣ ಹೇಳುತ್ತಾರೆ, ಜಗತ್ತು ಕೇವಲ ಸಹಾನುಭೂತಿಯನ್ನು ಮಾತ್ರ ನೆನಪಿಡುವುದಿಲ್ಲ, ಅದು ಧೈರ್ಯವನ್ನು ನೆನಪಿಡುತ್ತದೆ. ಬಿದ್ದರೂ ಎದ್ದು ನಿಂತವರನ್ನು ನೆನಪಿಡುತ್ತದೆ, ಸೋತರು ಮತ್ತೆ ಪ್ರಯತ್ನಿಸಿದವರನ್ನು ನೆನಪಿಡುತ್ತದೆ. ಪರಿಸ್ಥಿತಿಗಳು ಬದಲಾಗುತ್ತವೆ, ಜನರು ಬದಲಾಗುತ್ತಾರೆ, ಸಮಯ ಬದಲಾಗುತ್ತದೆ, ಆದರೆ ನಿನ್ನೊಳಗಿನ ಆತ್ಮಶಕ್ತಿ ಮಾತ್ರ ಶಾಶ್ವತವಾಗಿದೆ. ಆ ಶಕ್ತಿಯನ್ನು ಗುರುತಿಸು. ಅರ್ಜುನನು ಕುರುಕ್ಷೇತ್ರದಲ್ಲಿ ಗೊಂದಲಕ್ಕೊಳಗಾಗಿ ಶಸ್ತ್ರ ತ್ಯಾಗ ಮಾಡಿದಾಗ ನಾನು ಅವನನ್ನು ಗದರಿಸಲಿಲ್ಲ, ಬದಲಾಗಿ ಜ್ಞಾನವನ್ನು ನೀಡಿದೆ. ಅವನಿಗೆ ಅವನ ಕರ್ತವ್ಯವನ್ನು ನೆನಪಿಸಿದೆ. ಯಾಕೆಂದರೆ ದುಃಖವು ಸಮಸ್ಯೆ ಅಲ್ಲ, ದುಃಖದ ಕಾರಣದಿಂದ ಕರ್ತವ್ಯವನ್ನು ಮರೆತು ಬಿಡುವುದೇ ನಿಜವಾದ ಸಮಸ್ಯೆ. ಇಂದು ನಿನ್ನ ಜೀವನದಲ್ಲಿಯೂ ಅನೇಕ ಕುರುಕ್ಷೇತ್ರಗಳಿರಬಹುದು. ಓದಿನ ಸಮಸ್ಯೆ, ಹಣದ ಸಮಸ್ಯೆ, ಸಂಬಂಧಗಳ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಅಥವಾ ಮನಸ್ಸಿನ ಹೋರಾಟ. ಆದರೆ ನೆನಪಿಡು, ಪ್ರತಿಯೊಂದು ಕುರುಕ್ಷೇತ್ರಕ್ಕೂ ಒಂದು ಗೀತೆಯ ಸಂದೇಶ ಇರುತ್ತದೆ.
ಎದ್ದು ನಿಲ್ಲು ಮತ್ತು ನಿನ್ನ ಕರ್ತವ್ಯವನ್ನು ಮಾಡು. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಒಬ್ಬ ಕುಂಬಾರ ಮಣ್ಣಿಗೆ ಸುಂದರವಾದ ರೂಪ ನೀಡುವ ಮೊದಲು ಅದನ್ನು ಚೆನ್ನಾಗಿ ಹದಗೊಳಿಸುತ್ತಾನೆ, ನಂತರ ಬೆಂಕಿಯಲ್ಲಿ ಬೇಯಿಸುತ್ತಾನೆ. ಆ ಪ್ರಕ್ರಿಯೆ ಸುಲಭವಲ್ಲ, ಆದರೆ ಅದೇ ಮಣ್ಣು ನಂತರ ಎಲ್ಲರಿಗೂ ಉಪಯೋಗವಾಗುವ ಮಡಿಕೆಯಾಗುತ್ತದೆ. ಇಂದು ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಕಷ್ಟಗಳು ಸಹ ನಿನ್ನನ್ನು ರೂಪಿಸುವ ಪ್ರಕ್ರಿಯೆಯಾಗಿದೆ. ನೋವು ನಿನ್ನ ಶತ್ರುವಲ್ಲ, ಅದು ನಿನ್ನ ಶಿಕ್ಷಕ. ಅನೇಕ ಜನರು ತಮ್ಮ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಸವಾಲನ್ನು ಶಾಪವೆಂದು ಭಾವಿಸುತ್ತಾರೆ. ಆದರೆ ಕೆಲವು ವರ್ಷಗಳ ನಂತರ ಹಿಂತಿರುಗಿ ನೋಡಿದಾಗ ಅದೇ ಸವಾಲುಗಳು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಿವೆ ಎಂದು ಅರಿತುಕೊಳ್ಳುತ್ತಾರೆ. ಶ್ರೀಕೃಷ್ಣ ಹೇಳುತ್ತಾರೆ, ಕಣ್ಣೀರು ದೌರ್ಬಲ್ಯದ ಸಂಕೇತವಲ್ಲ, ಅದು ನಿನ್ನ ಹೃದಯ ಇನ್ನೂ ಜೀವಂತವಾಗಿದೆ ಎಂಬುದರ ಸಂಕೇತ. ಆದರೆ ಅಳುವುದು ಒಂದು ಹಂತ ಮಾತ್ರ, ಅದು ನಿನ್ನ ಅಂತಿಮ ಗಮ್ಯಸ್ಥಾನವಾಗಬಾರದು. ಒಬ್ಬ ನಾವಿಕ ಬಿರುಗಾಳಿಯಲ್ಲಿ ಸಿಲುಕಿಕೊಂಡಾಗ ಚುಕ್ಕಾಣಿಯನ್ನು ಬಿಡುವುದಿಲ್ಲ, ಅವನು ಅದನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಯಾಕೆಂದರೆ ಬಿರುಗಾಳಿ ಶಾಶ್ವತವಲ್ಲ ಎಂಬುದು ಅವನಿಗೆ ಗೊತ್ತಿರುತ್ತದೆ. ನಿನ್ನ ಜೀವನದ ಬಿರುಗಾಳಿಗಳು ಶಾಶ್ವತವಲ್ಲ, ಸಮಸ್ಯೆಗಳು ಬಂದಂತೆ ಹೋಗುತ್ತವೆ. ಆದರೆ ನೀನು ಧೈರ್ಯ ಕಳೆದುಕೊಂಡರೆ ಮಾತ್ರ ಅವು ದೊಡ್ಡದಾಗಿ ಕಾಣಿಸುತ್ತದೆ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಗೀತೆಯನ್ನು ಅರ್ಥ ಮಾಡಿಕೊಂಡವನು ಜೀವನ ಮತ್ತು ಮರಣ ಎರಡರ ಬಗ್ಗೆಯೂ ನಿರ್ಭೀತನಾಗುತ್ತಾನೆ. ಈ ದೇಹ ನಾಶವಾಗುವಂತಹದ್ದು, ಆದರೆ ಆತ್ಮ ಶಾಶ್ವತ. ಈ ಸತ್ಯವನ್ನು ಅರಿತಾಗ ಮನುಷ್ಯನ ಭಯ ಕಡಿಮೆಯಾಗುತ್ತದೆ. ಕಳೆದುಕೊಳ್ಳುವ ಭಯ, ಸೋಲುವ ಭಯ, ಜನರು ಏನು ಹೇಳುತ್ತಾರೆ ಎಂಬ ಭಯ, ಇವೆಲ್ಲವೂ ನಿಧಾನವಾಗಿ ಕರಗತೊಡಗುತ್ತದೆ. ಒಬ್ಬ ಬಡಗಿ ಮರಕ್ಕೆ ಉಳಿಪೆಟ್ಟು ನೀಡಿದಾಗ ಮರವು ನೋವನ್ನು ಅನುಭವಿಸುತ್ತದೆ, ಆದರೆ ಅದೇ ಪ್ರಕ್ರಿಯೆಯಿಂದ ಒಂದು ಸುಂದರವಾದ ಪೀಠೋಪಕರಣ ಸಿದ್ಧವಾಗುತ್ತದೆ. ಹಾಗೆಯೇ ಜೀವನದ ಕಷ್ಟಗಳು ನಿನ್ನನ್ನು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುತ್ತವೆ. ಆದ್ದರಿಂದ ನಿನ್ನ ನೋವಿನಿಂದ ಓಡಿ ಹೋಗಬೇಡ, ಅದನ್ನು ಅರ್ಥ ಮಾಡಿಕೊ, ಅದರಿಂದ ಕಲಿತುಕೋ, ನಂತರ ಮುಂದೆ ಸಾಗು. ಶ್ರೀಕೃಷ್ಣ ಹೇಳುತ್ತಾರೆ, ಸಮಯವು ಯಾರಿಗಾಗಿಯೂ ನಿಲ್ಲುವುದಿಲ್ಲ. ನೀನು ಅಳುತ್ತಿದ್ದರೂ ಅದು ಮುಂದೆ ಸಾಗುತ್ತದೆ, ನೀನು ನಗುತ್ತಿದ್ದರೂ ಅದು ಮುಂದೆ ಸಾಗುತ್ತದೆ. ಆದ್ದರಿಂದ ಸಮಯದೊಂದಿಗೆ ನಡೆಯುವುದನ್ನು ಕಲಿ. ಯಾವ ವ್ಯಕ್ತಿ ತನ್ನ ಕಣ್ಣೀರಿನಲ್ಲಿ ಮುಳುಗಿ ಕುಳಿತುಕೊಳ್ಳುತ್ತಾನೋ ಅವನು ಜೀವನದ ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಆದರೆ ಯಾವ ವ್ಯಕ್ತಿ ತನ್ನ ನೋವಿನ ನಡುವೆಯೂ ಮುಂದುವರಿಯುತ್ತಾನೋ ಅವನು ಕೊನೆಗೆ ಯಶಸ್ಸನ್ನು ಕಂಡೇ ಕಾಣುತ್ತಾನೆ. ಗೀತೆಯ ಸಾರವೂ ಇದೆ, ಕರ್ಮವನ್ನು ಮಾಡು, ಫಲದ ಚಿಂತೆಯನ್ನು ಬಿಡು. ಫಲದ ಬಗ್ಗೆ ಅತಿಯಾದ ಚಿಂತೆ ಇದ್ದಾಗ ಮಾತ್ರ ಭಯ, ಒತ್ತಡ ಮತ್ತು ನಿರಾಶೆ ಹುಟ್ಟುತ್ತವೆ. ಆದರೆ ಕರ್ಮದ ಮೇಲೆ ಗಮನ ಕೇಂದ್ರೀಕರಿಸಿದಾಗ ಮನಸ್ಸು ಶಾಂತವಾಗುತ್ತದೆ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಜೀವನದ ದೊಡ್ಡ ಪರೀಕ್ಷೆಗಳು ಎಲ್ಲವೂ ಚೆನ್ನಾಗಿರುವಾಗ ಬರುವುದಿಲ್ಲ, ಎಲ್ಲವೂ ತಪ್ಪಾಗಿರುವಂತೆ ಕಾಣುವಾಗ ಬರುತ್ತವೆ. ಆಗಲೇ ನಿನ್ನ ತಾಳ್ಮೆ, ನಿನ್ನ ನಂಬಿಕೆ ಮತ್ತು ನಿನ್ನ ಆತ್ಮವಿಶ್ವಾಸ ಪರೀಕ್ಷಿಸಲ್ಪಡುತ್ತದೆ. ಆ ಕ್ಷಣದಲ್ಲಿ ನೀನು ನಿನ್ನನ್ನು ನೀನು ಹಿಡಿದುಕೊಂಡರೆ ನೀನು ಈಗಾಗಲೇ ಅರ್ಧ ಯುದ್ಧವನ್ನು ಗೆದ್ದಿರುವೆ. ಒಬ್ಬ ಮೀನುಗಾರ ಪ್ರತಿದಿನ ಸಮುದ್ರಕ್ಕೆ ಹೋಗುತ್ತಾನೆ. ಪ್ರತಿದಿನವೂ ಅವನಿಗೆ ಯಶಸ್ಸು ಸಿಗುವುದಿಲ್ಲ. ಕೆಲವೊಮ್ಮೆ ಖಾಲಿ ಕೈಯಲ್ಲಿ ಮರಳುತ್ತಾನೆ, ಕೆಲವೊಮ್ಮೆ ಬಲೆ ಹರಿದು ಹೋಗುತ್ತದೆ. ಆದರೂ ಅವನು ಪ್ರಯತ್ನವನ್ನು ನಿಲ್ಲಿಸುವುದಿಲ್ಲ. ಯಾಕೆಂದರೆ ಒಂದು ದಿನದ ಅಪಜಯವೇ ತನ್ನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ ಎಂಬುದು ಅವನಿಗೂ ಗೊತ್ತಿರುತ್ತದೆ. ನಿನ್ನ ಜೀವನದಲ್ಲಿಯೂ ಇದೇ ಸತ್ಯ ಅನ್ವಯಿಸುತ್ತದೆ. ಒಂದು ಪರೀಕ್ಷೆಯ ಸೋಲು ನಿನ್ನ ಭವಿಷ್ಯವಲ್ಲ, ಒಂದು ಸಂಬಂಧದ ಮುರಿತ ನಿನ್ನ ಕಥೆಯ ಅಂತ್ಯವಲ್ಲ, ಒಂದು ತಪ್ಪು ನಿನ್ನ ಗುರುತಲ್ಲ. ಪ್ರತಿಯೊಂದು ಹೊಸ ಬೆಳಗ್ಗೆಯೂ ನಿನಗೆ ಹೊಸ ಅವಕಾಶವನ್ನು ತರುತ್ತದೆ. ಒಬ್ಬ ಬಡಗಿ ಮುರಿದು ಹೋದ ಕುರ್ಚಿಯನ್ನು ನೋಡಿ ಅಳುವುದಿಲ್ಲ, ಅದನ್ನು ಸರಿಪಡಿಸಲು ತನ್ನ ಉಪಕರಣಗಳನ್ನು ಬಳಸುತ್ತಾನೆ. ನಿನ್ನ ಜೀವನವು ಒಂದು ವೇಳೆ ಮುರಿದು ಹೋದಂತೆ ಭಾಸವಾಗುತ್ತಿದ್ರೆ ಅದನ್ನು ಸರಿಪಡಿಸುವ ಶಕ್ತಿ ನಿನ್ನೊಳಗೇ ಇದೆ. ನಿನ್ನ ತಾಳ್ಮೆ ಒಂದು ಉಪಕರಣ, ನಿನ್ನ ಆತ್ಮವಿಶ್ವಾಸ ಒಂದು ಉಪಕರಣ, ನಿನ್ನ ಪರಿಶ್ರಮ ಒಂದು ಉಪಕರಣ, ನಿನ್ನ ನಂಬಿಕೆ ಒಂದು ಉಪಕರಣ. ಈ ಉಪಕರಣಗಳನ್ನು ಬಳಸಿಕೊಂಡು ನಿನ್ನ ಜೀವನವನ್ನು ಮತ್ತೆ ಕಟ್ಟಿಕೊ. ಭಗವಾನ್ ಶ್ರೀಕೃಷ್ಣ ಕೊನೆಯಲ್ಲಿ ಹೇಳುತ್ತಾರೆ, ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಿನ್ನ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಕಣ್ಣೀರು ಬರಬಹುದು, ಆದರೆ ಅದು ನಿನ್ನನ್ನು ನಿಲ್ಲಿಸಬಾರದು. ನೋವು ಬರಬಹುದು, ಆದರೆ ಅದು ನಿನ್ನನ್ನು ಮುರಿಯಬಾರದು. ನೆನಪಿಡು, ಬಿರುಗಾಳಿಯ ನಂತರ ಆಕಾಶ ಮತ್ತೆ ನಿರ್ಮಲವಾಗುತ್ತದೆ. ರಾತ್ರಿಯ ನಂತರ ಬೆಳಗ್ಗೆ ಬರುತ್ತದೆ, ಕತ್ತಲೆಯ ನಂತರ ಬೆಳಕು ಬರುತ್ತದೆ. ಹಾಗೆಯೇ ನಿನ್ನ ಜೀವನದಲ್ಲಿಯೂ ಸಂತೋಷದ ಸಮಯ ಮತ್ತೆ ಬರಲಿದೆ. ಆದ್ದರಿಂದ ಗೆದ್ದು ನಿಲ್ಲು, ನಿನ್ನ ಕಣ್ಣೀರನ್ನು ಒರೆಸಿಕೊ, ನಿನ್ನ ಮನಸ್ಸನ್ನು ಬಲಪಡಿಸಿಕೊ, ನಿನ್ನ ಕರ್ಮದ ಮಾರ್ಗದಲ್ಲಿ ನಡೆಯಲು ಪ್ರಾರಂಭಿಸು. ಯಾಕೆಂದರೆ ಭಗವಂತನು ನಿನ್ನನ್ನು ಸೋಲಲು ಸೃಷ್ಟಿಸಿಲ್ಲ, ಹೋರಾಡಿ ಗೆಲ್ಲಲು ಸೃಷ್ಟಿಸಿದ್ದಾನೆ. ಯಾರೂ ನಿನ್ನ ಜೊತೆ ಇಲ್ಲ ಎಂದು ಯಾವತ್ತೂ ಅಳಬೇಡ. ಯಾಕೆಂದರೆ ಕೆಲವೊಮ್ಮೆ ದೇವರು ಎಲ್ಲರನ್ನೂ ದೂರ ಮಾಡುವುದು ನೀನು ನಿನ್ನ ನಿಜವಾದ ಶಕ್ತಿಯನ್ನು ಗುರುತಿಸಲೆಂದು.
ಜನರ ಸಹಾಯದಿಂದ ಬದುಕುವುದು ಸುಲಭ, ಆದರೆ ಒಂಟಿತನದಲ್ಲಿಯೂ ಎದ್ದು ನಿಲ್ಲುವುದು ಮಹಾನ್ ವ್ಯಕ್ತಿಗಳ ಲಕ್ಷಣ. ನೆನಪಿಡು, ಇಡೀ ಜಗತ್ತು ನಿನ್ನ ಬಿಟ್ಟು ಹೋದರೂ ನಿನ್ನ ಪರಿಶ್ರಮ, ನಿನ್ನ ಧೈರ್ಯ ಮತ್ತು ನಿನ್ನ ದೇವರು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಆದ್ದರಿಂದ ದುಃಖಿಸಬೇಡ, ಅಳಬೇಡ, ಕುಗ್ಗಬೇಡ, ನಗುತ್ತಾ ಮುಂದೆ ಸಾಗು. ಯಾಕೆಂದರೆ ನಿನ್ನ ಕಥೆಯ ಕೊನೆಯ ಪುಟವನ್ನು ಇನ್ನೂ ಭಗವಂತ ಬರೆದಿಲ್ಲ. ಜೈ ಶ್ರೀಕೃಷ್ಣ. ರಾಧೇ ರಾಧೆ.